ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಿಮ್ಮೆಲ್ರಿಗೂ ಗೊತ್ತೇ ಇಲ್ಲದಿರುವಂಥ ಒಂದು ಸಿಂಪಲ್ ವಿಷಯನ ನಿಮ್ಮೆಲ್ಲರ ಹತ್ರ ಶೇರ್ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ಈ ವಿಡಿಯೋಲಿ ನಾನು 2 ರೀತಿಯಾದಂಥ ಒಂದು ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ. ಬೋತ್ ವರ್ಕ್ಸ್ ವಂಡರ್ಫುಲ್ಲಿ. ಆ್ಯಂಡ್ ಇನ್ನೊಂದೇನೆಂದರೆ ದೀಸ್ ಬೋತ್ ಆರ್ ಸೂಪರ್ ಫುಡ್ ಫಾರ್ ಯೋರ್ ಹೇರ್. ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಇಷ್ಟು ವರ್ಷದಿಂದ ಯೂಸ್ ಮಾಡ್ಕೊಂಡು ಬರ್ತಿರುವಂಥ ಒಂದು ಮೆಥಡ್ ಇದು. ಆ್ಯಂಡ್ ಇವತ್ತಿನವರೆಗೂ ನನಗೂ ಕೂಡ ಹಾಗೆ ನಾನು ಸಜೆಸ್ಟ್ ಮಾಡಿರೋದವ್ರು ಕೂಡ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ರೆಮಿಡಿ ತುಂಬಾ ಹೆಲ್ಪ್ಫುಲ್ ಆಗಿದೆ. ನಿಮ್ಮ ಕೂದಲಿನ ತುದಿ ಫುಲ್ ಡ್ರೈ ಡ್ಯಾಮೇಜ್ಡ್ ಆಗಿದ್ರೆ, ಫ್ರಿಝಿ ಆಗಿದ್ರೆ, ಲಿಟ್ರಲಿ ನೋಡೋದಕ್ಕೆ ಪುರ್ಕೆ ಥರ ಇದ್ದರೆ ಈ ವಿಡಿಯೋಲಿ ತೋರಿಸಿದಂಥ ರೆಮಿಡಿ ನೀವು ಫಾಲೋ ಮಾಡಲೇಬೇಕು. ಹರಳೆಣ್ಣೆಯನ್ನು ವಿಧ ವಿಧವಾಗಿ ಹೇಗೆ ನಿಮ್ಮ ಕೂದಲಿನ ಪ್ರಾಬ್ಲಮ್ಸ್ಗಳಿಗೆ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಕಲ್ತ್ಕೊಳ್ಳಿ. ಸೊ ಹರಳೆಣ್ಣೆ ನೀವಿಲ್ಲಿ ನೋಡ್ತಿರೋದು ದಿಸ್ ಇಸ್ 100% ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್. ಹರಳೆಣ್ಣೆ ಅಂತ ನಮಗೆಲ್ಲ ಕಡೆ ಸಿಗುತ್ತೆ, ಬಟ್ ಆದಷ್ಟು ಪರಿಶುದ್ಧವಾದ ಹರಳೆಣ್ಣೆನ ಯೂಸ್ ಮಾಡಿ. ವುಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್ ಅಂತ ಕೇಳಿ ಗಾಣದಿಂದ ತೆಗೆದಿದಂಥ ಎಣ್ಣೆಗಳನ್ನು ಯೂಸ್ ಮಾಡಿ. ಮೇ ಬಿ ಇಟ್ ಕೋಕೋನಟ್ ಆಯಿಲ್, ಎಳ್ಳೆಣ್ಣೆ. ಕೆಲವರಿಗೆ ಎಳ್ಳೆಣ್ಣೆ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋದು ಹರಳೆಣ್ಣೆ, ಇದು ಕೂಡ ಅಷ್ಟೇ ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್. ವೆರಿ ಗುಡ್ ಫಾರ್ ಯೋರ್ ಹೇರ್. ಒಂದು ಒಳ್ಳೆ ಡೀಪ್ ಕಂಡೀಷ್ನಿಂಗ್ ಕೊಡುತ್ತೆ. ಇದರ ಜೊತೆ ಬೇರೆ ಆಯಿಲ್ನ ಮಿಕ್ಸ್ ಮಾಡಿಬಿಟ್ರಂತೂ ಇಟ್ ಡಸ್ ಮ್ಯಾಜಿಕ್ ಫಾರ್ ಯೋರ್ ಹೇರ್. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋದು ಕರಿಬೇವು, ಮೆಂತ್ಯ ಹಾಗೂ ಕಲೋಂಜಿ ಸೀಡ್ಸ್. ಇದು 3 ಯೂಸ್ ಮಾಡಿಕೊಂಡು ಮಾಡಿರುವಂಥ ಒಂದು ಎಣ್ಣೆ ಇದು. ಸೊ ಈ ಎಣ್ಣೆ ರೆಸಿಪಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು 2-3 ಎಣ್ಣೆಯ ರೆಸಿಪಿ. ಅದನ್ನು ನೀವು ಫಾಲೋ ಮಾಡಿಕೊಂಡು ಈ ರೀತಿಯಾದಂಥ ಒಂದು ಎಣ್ಣೆನ ತಯಾರಿಸ್ಕೋಬೋದು. ಸೊ ಇದು ನಾನು 1-2 ದಿವಸದಿಂದ ನನ್ನ ಮನೆಯಲ್ಲೇ ತಯಾರಿಸಿದ್ದೆ. ಆ ಒಂದು ಎಣ್ಣೆಯನ್ನು ನಾನು 3 ಸ್ಪೂನ್ ತೊಗೊಳ್ತೀನಿ. ಸೊ ನಿಮ್ಮ ಹತ್ರ ಎಣ್ಣೆ DIY ಆಯಿಲ್ ಇಲ್ಲ ಅಂದರೆ ಕೇವಲ ಒಂದು 10 ನಿಮಿಷ ಮಾಡ್ಕೋಬೋದು. ಇಲ್ಲ ಅಂದರೆ ಕೋಕೋನಟ್ ಆಯಿಲ್ ಅಂದರೆ ತೆಂಗಿನೆಣ್ಣೆ, ಅದು ಕೂಡ ಯೂಸ್ ಮಾಡ್ಬೋದು. ಅದನ್ನು ಕ್ಯಾಸ್ಟರ್ ಆಯಿಲ್ ಜೊತೆ ಮಿಕ್ಸ್ ಮಾಡಿಬಿಟ್ರಂತೂ ಇಟ್ ಡಸ್ ಅಮೇಝಿಂಗ್ ಮ್ಯಾಜಿಕ್ ಫಾರ್ ಯೋರ್ ಹೇರ್. ಟ್ರಸ್ಟ್ ಮೀ, ಬಿಲೀವ್ ಮೀ. ಕೊಬ್ಬರಿ ಎಣ್ಣೆ ಜೊತೆ ಹರಳೆಣ್ಣೆ ಮಿಕ್ಸ್ ಮಾಡಿಬಿಟ್ರೆ ಇದೆಯಲ್ಲ, ಇದು 2 ಏನಂದರೆ ಒಂದು ವಂಡರ್ಫುಲ್ ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಕೂದಲ ಮೇಲೆ. ಸೊ ನಾನು ಇಷ್ಟು ಸರಿ ಹೇಳ್ತಿದ್ದೀನಿ ಅಂದರೆ ನೀವು ಟ್ರೈ ಮಾಡಿ ನೋಡಲೇಬೇಕು. ಹಲವಾರು ವೀಡಿಯೋಸಲ್ಲಿ ನೀವು ನೋಡಿದರೆ ನಾನು ಎಲ್ಲ ಎಣ್ಣೆಗೂ ಲಾಸ್ಟಲ್ಲಿ 1 ಸ್ಪೂನ್ ಹರಳೆಣ್ಣೆನ ಯೂಸ್ ಮಾಡಿರ್ತೀನಿ. ಬಿಕಾಸ್ ಇಟ್ ಈಸ್ ಮಸ್ಟ್ ಫಾರ್ ಮೀ. ಆ್ಯಂಡ್ ನಾನೇನಕ್ಕೆ ಯೂಸ್ ಮಾಡೋದು, ನಾನೇನಕ್ಕೆ ಮಿಕ್ಸ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಅಂದರೆ ನೀವು ಕೂಡ ಟ್ರೈ ಮಾಡಲಿ ಅಂತ. ಸೊ ಟ್ರೈ ಮಾಡಿದರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು ಇದು ಎಂಥ ಪವರ್ಫುಲ್ ಆಯಿಲ್ ಅಂತ. ಸೊ ನಾನು 3 ಚಮಚ ನಾನು ತಯಾರಿಸಿದಂಥ ಒಂದು ಆಯಿಲ್ನ ಯೂಸ್ ಮಾಡಿದೆ. ಅದರ ಜೊತೆ 1 ಸ್ಪೂನ್ ಹರಳೆಣ್ಣೆನ ಯೂಸ್ ಮಾಡಿದೆ ಆ್ಯಂಡ್ ಮಿಕ್ಸ್ ಮಾಡಿ ಇದನ್ನು ಹಚ್ಕೊಳ್ತೀನಿ. ಸೊ ಇದನ್ನು ನೀವು ವಾರಕ್ಕೆ 2-3 ಸರಿ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ನೀವು ಹೇರ್ ವಾಶ್ 2 ಅವರ್ ಬಿಟ್ಟು ವಾಶ್ ಮಾಡಬೇಕು. ಜಾಸ್ತಿ ಓವರ್ನೈಟ್ ಇಡೋಕ್ಕೆ ಹೋಗ್ಬಿಡಿ, ಇಟ್ ಇಸ್ ನಾಟ್ ಗುಡ್ ಫಾರ್ ಯೋರ್ ಹೇರ್. ಆ್ಯಂಡ್ ಈಗ 2ನೇ ರೆಮಿಡಿಯಲ್ಲಿ ಯೂಸ್ ಮಾಡ್ತಿರೋದು ನಾನು ವ್ಯಾಸಲೀನ್. ಸೊ ಎಲ್ರಿಗೂ ಇದು ಗೊತ್ತೇ ಇರುತ್ತೆ, ಇದು ಗೊತ್ತಿಲ್ಲದಿರೋರು ಯಾರೂ ಇಲ್ಲವೇ ಇಲ್ಲ. ಎಸ್ಪೆಷಲಿ ನಮ್ಮಂಥ ಇಂಡಿಯನ್ಸ್ಗಂತೂ ಗೊತ್ತಿರುತ್ತೆ. ಆ್ಯಂಡ್ ಇದು ನಮ್ಮ ಒಣಗಿರುವಂಥ ಸ್ಕಿನ್ ಹಾಗೂ ಡ್ರೈ ಹೇರ್ ಇದೆಲ್ಲದಕ್ಕೂ ಒಂದು ಸೂಪರ್ ರೆಮಿಡಿ ಅಂತಲೇ ಹೇಳ್ಬೋದು. ಬಿಕಾಸ್ ಇಟ್ ಈಸ್ ರಿಚ್ ಇನ್ ಮಾಯ್ಶ್ಚರ್. ಸೊ ಇದು ನಾನು ಇಲ್ಲಿ ತೋರಿಸ್ತಿರುವಂಥ DIY ನಿಮ್ಮ ಹೇರ್ನ ಎಂಡ್ಸ್ಗೆ ಅಂದರೆ ಕೂದಲಿನ ತುದಿಗೆ ಹಾಕ್ಕೊಳ್ಳೋದು. ಸೊ ಇದನ್ನು ನಾನು 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ 1 more ಟೀ ಸ್ಪೂನ್ ಹರಳೆಣ್ಣೆನ ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಮಾಸ್ಕ್ ಏನಿದೆ, ಇಟ್ಸ್ ಕೈಂಡ್ ಆಫ್ ಥಿಕ್ ಕ್ರೀಮಿ ಮಾಸ್ಕ್. ಇದನ್ನು ನಾವು ಕೂದಲಿನ ತುದಿಗೆ ಹಚ್ತೀವಿ. ಎಸ್, ಈ ಒಂದು ಹೇರ್ ಮಾಸ್ಕ್ ಏನಿದೆ ಇಟ್ ಡಸ್ ಅಮೇಝಿಂಗ್ ಮ್ಯಾಜಿಕ್ ಫಾರ್ ಯೋರ್ ಹೇರ್ ಎಂಡ್ಸ್. ಏನಕ್ಕಂದರೆ ಸ್ಪ್ಲಿಟ್ಟೆನ್ಸ್ ಏನಿದೆ, ಫ್ರಿಝಿನೆಸ್ ಏನಿದೆ, ಡ್ಯಾಮೇಜ್ ಏನಿದೆ ಅದೆಲ್ಲ ನಮಗೆ ಕೂದಲಿನ ಎಂಡ್ಸಲ್ಲೇ ಆಗೋದು. ಆ್ಯಂಡ್ ನಮಗೆ ಗೊತ್ತಿರೋಂಗೆ ವ್ಯಾಸಲಿನ್ ಆಲ್ಸೋ ರಿಚ್ ಇನ್ ಮಾಯ್ಶ್ಚರ್. ಆ್ಯಂಡ್ ಕ್ಯಾಸ್ಟರ್ ಆಯಿಲ್ ಅಂತೂ ಹೇಳೋದೇ ಬೇಡ, ಇಟ್ ಈಸ್ ಈವನ್ ಮೋರ್ ರಿಚ್ ಇನ್ ಮಾಯ್ಶ್ಚರ್ ಬಿಕಾಸ್ ಆಫ್ ಇಟ್ಸ್ ಥಿಕ್ ಕನ್ಸಿಸ್ಟೆನ್ಸಿ. ಇದೆರಡನ್ನೂ ಮಿಕ್ಸ್ ಮಾಡಿಬಿಟ್ರೆ ನಿಮ್ಮ ಕೂದಲಿನ ಫ್ರಿಝಿನೆಸ್, ಡ್ಯಾಮೇಜ್, ಸ್ಪ್ಲಿಟ್ಟೆನ್ಸ್ ಇದೆಲ್ಲ ದೂರ ಆಗುತ್ತೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಈ ವಿಡಿಯೋನ ಟೈಟಲ್ ನೀವು ನೋಡಿರ್ತೀರಲ್ಲ, ಪೊರ್ಕೆ ಹಂಗಿರುತ್ತೆ ನೋಡಿ ನಮ್ಮ ಕೂದಲಿನ ತುದಿ, ಅದನ್ನು ಚೆನ್ನಾಗಿ ಕಂಡೀಷ್ನಿಂಗ್ ಮಾಡಿ ಸಾಫ್ಟ್ ಆ್ಯಂಡ್ ಶೈನಿ ಮಾಡುತ್ತೆ.
ಎಸ್, ಈ ಒಂದು ಮಾಸ್ಕನ್ನ ನೀವು ಹೇರ್ ಆಯಿಲಿಂಗ್ ಮಾಡ್ತಿರಲ್ವ ತುದಿಗೆ ಮಾತ್ರ ಇದನ್ನು ಹಚ್ಚಿ, ಇಲ್ಲಾಂದರೆ ನೀವು ದಿನಾಗಲೂ ಇದನ್ನು ಕೂದಲಿನ ತುದಿಗೆ ಹಚ್ಚಿ ಆ್ಯಂಡ್ ಕೂದಲಿನ ತುದಿಗೆ ನೆಕ್ಸ್ಟ್ ಡೇ ಅವ್ರ 2 ಗಂಟೆ ಬಿಟ್ಟು ಇಂದ ವಾಶ್ ಮಾಡಿಬಿಡಿ. ಸೊ ಫುಲ್ ಕೂದಲು ವಾಶ್ ಮಾಡೋದಕ್ಕಿಂತ ಜಸ್ಟ್ ತುದಿನ ವಾಶ್ ಮಾಡೋದು ಐ ಡೋಂಟ್ ಥಿಂಕ್ಸ್ ಇಟ್ಸ್ ಅನ್ ಹ್ಯೂಜ್ ಟಾಸ್ಕ್ ಆ್ಯಂಡ್ ಇಟ್ಸ್ ವೆರಿ ಈಸಿ ಆಲ್ಸೋ. ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹೇರ್ ಆಯಿಲ್ ಹೇಗೆ ಅಪ್ಲೈ ಮಾಡೋದು ಅಂತ ನೀವು ನನ್ನ ಚಾನಲ್ನ ಹಳೆ ವೀಕ್ಷಕರಾಗಿದ್ದರೆ ನೋಡಿ ಬೇಜಾರಾಗಿಬಿಟ್ಟಿರುತ್ತೆ. ಎಸ್, ಐ ಆಮ್ ಫಾಲೋಯಿಂಗ್ ದ ಸೇಮ್ ಮೆಥಡ್ ಆಫ್ ಆಯಿಲಿಂಗ್ ಮೈ ಹೇರ್. ಕೂದಲನ್ನ 2 ಸೆಕ್ಷನಾಗಿ ಡಿವೈಡ್ ಮಾಡಿಕೊಂಡೆ ನೆತ್ತಿ ಮೇಲೆ ಚೆನ್ನಾಗಿ ಹಚ್ಚಿ. ದಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ನೆತ್ತಿ ಮೇಲೆ ಯಾವಾಗಲೂ ಎಣ್ಣೆನ ಚೆನ್ನಾಗಿ ಹಚ್ಚಿ ಆ್ಯಂಡ್ ಒಂದು ಸೆಕ್ಷನ್ನ ತೊಗೊಳ್ಳಿ ಆ್ಯಂಡ್ ಆ ಸೆಕ್ಷನಲ್ಲಿ ಚಿಕ್ಕ ಪಾರ್ಟಿಷನ್ ಆಗಿ ಡಿವೈಡ್ ಮಾಡ್ತಾ ಈ ರೀತಿ ಸ್ಕ್ಯಾಲ್ಪ್ ಮೇಲೆ ಅಪ್ಲೈ ಮಾಡಿ. ನೀವೆಲ್ಲಿ ನೋಡ್ತಿರೋದು ನಾನು ಯಾವ ಎಣ್ಣೆ ಹಚ್ತಿದ್ದೀನಿ ಅಂದರೆ, ಮೊದಲು ನಾನು ತೋರಿಸಿದ್ನಲ್ವ ಕ್ಯಾಸ್ಟರ್ ಆಯಿಲ್ ಜೊತೆ ನಾನು ಮನೆಯಲ್ಲೇ ಮಾಡಿದಂಥ ಎಣ್ಣೆನ ಮಿಕ್ಸ್ ಮಾಡಿ ಹಚ್ಚಿದ್ನಲ್ವ, ಸೊ ಅದನ್ನು ನಾನು ಫುಲ್ ಸ್ಕ್ಯಾಲ್ಪ್ ಮೇಲೆ ಆ್ಯಂಡ್ ಫುಲ್ ಲೆಂತ್ ಮೇಲೆ ಅಪ್ಲೈ ಮಾಡ್ತೀನಿ ಈ ರೀತಿಯಲ್ಲಿ. ಸೊ ಇದನ್ನು ನೀವು ಒಂಚೂರು ಬೆಚ್ಚಗೆ ಕೂಡ ಮಾಡ್ಕೋಬೋದು. ಬೆಚ್ಚಗಿರುವಂಥ ಎಣ್ಣೆನ ಹಾಕೋದು ಇಟ್ ಈಸ್ ಗುಡ್ ಫಾರ್ ಯುವರ್ ಹೇರ್ ಗ್ರೋತ್. ಏನಕ್ಕಂದರೆ ನಿಮ್ಮ ಕೂದಲು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಕೂದಲು ಅನ್ನೋದಕ್ಕಿಂತ ರೂಟ್ಸ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಎಣ್ಣೆನ ಆ್ಯಂಡ್ ಇಟ್ ಇಂಪ್ರೂವ್ಸ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಹೀರ್ಕೊಳ್ಳೋಕೆ ತುಂಬ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿ ಹೀರ್ಕೊಂಡಾಗ ರಿಸಲ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ಸೊ ನಿಮಗೂ ಕೂಡ ತುಂಬ ರಿಲೀಫ್ ಅನಿಸುತ್ತೆ ಬೆಚ್ಚಗಿರುವಂಥ ಎಣ್ಣೆನ ಹಾಕಿದಾಗ. ಆ್ಯಂಡ್ ಈಗ ನೀವೆಲ್ಲಿ ನೋಡ್ತಿದ್ದೀರಲ್ಲ ವ್ಯಾಸ್ಲಿನ್ ಮತ್ತು ಹರಳೆಣ್ಣೆಯ ಒಂದು ಮಿಶ್ರಣ ಏನಿದೆ ಅದನ್ನು ಕೂದಲಿನ ತುದಿಗೆ ಹಚ್ತಾ ಇದ್ದೀನಿ. ಒಂದು ಒಳ್ಳೆ ಕೋಟಿಂಗ್ ಕೊಡಿ, ಯಾಕಂದರೆ ನಿಮ್ಮ ಕೂದಲಿನ ತುದಿಯಲ್ಲಿರುವಂಥ ಒಂದು ಡ್ಯಾಮೇಜ್ ಸ್ಪ್ಲಿಟನ್ಸ್ ಪೊರ್ಕೆ ಹಂಗೆ ಕಾಣುತ್ತಲ್ವ ರಫ್ ಆಗಿ, ಅದೆಲ್ಲ ದೂರ ಮಾಡಿ ನಿಮ್ಮ ಕೂದಲು ಫುಲ್ ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ. ನೀವು ಇದನ್ನು ದಿನ ಬಿಟ್ಟು ದಿನ ಅವ್ರ ದಿನಾಗಲೂ ರಾತ್ರಿ ಮನೆಗೆ ಬರ್ತಿರಲ್ಲ, ಸೊ ಮನೆಗೆ ಮಲ್ಕೊಳ್ಳೋಕೆ ಹೋಗ್ತಾ ಈ ಒಂದು ವ್ಯಾಸ್ಲಿನ್ ಮತ್ತು ಹರಳೆಣ್ಣೆ ಮಿಶ್ರಣ ಏನಿದೆ ಇದನ್ನು ಕೂದಲಿನ ತುದಿಗೆ ಅಪ್ಲೈ ಮಾಡಿ. ಫುಲ್ ಕೂದಲಿಗೆ ಎಣ್ಣೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಈ ಒಂದು ಮೆಥಡ್ನ ಫಾಲೋ ಮಾಡಿ. ಬೆಳಗ್ಗೆ ಎದ್ದು ಜಸ್ಟ್ ಕೂದಲಿನ ತುದಿಯನ್ನೇ ವಾಶ್ ಮಾಡಿ. ಇನ್ ಕೇಸ್ ನೀವು ಫುಲ್ ಹೇರ್ನ ವಾಶ್ ಮಾಡ್ತಿದ್ದೀರಾ ಅಂದರೆ ವೆಲ್ ಆ್ಯಂಡ್ ಗುಡ್ ವಿತ್ ಯುವರ್ ಹೇರ್ ಆಯಿಲ್. ಆ್ಯಂಡ್ ಈಗ ಫುಲ್ ನಾನು ಸ್ಕ್ಯಾಲ್ಪ್ನ ಮಸಾಜ್ ಮಾಡ್ತಿದ್ದೀನಿ, ಬಿಕಾಸ್ ಮಸಾಜಿಂಗ್ ಹೆಲ್ಪ್ಸ್ ಬ್ಲಡ್ ಸರ್ಕ್ಯುಲೇಷನ್, ಡಸ್ ಪ್ರಿವೆಂಟಿಂಗ್ ಯೋರ್ ಹೇರ್ ಲಾಸ್. ಸೊ ಚೆನ್ನಾಗಿ ನೀವು ಮಸಾಜ್ ಮಾಡಿದ ನಂತರ ಫುಲ್ ಲೆಂತ್ ಮೇಲೆ ಎಣ್ಣೆಯಿಂದ ಒಂದು ಒಳ್ಳೆ ಕೋಟಿಂಗ್ ಕೊಡಿ. ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಆನ್ ಯೋರ್ ಎಂಡ್ಸ್. ಈ ಒಂದು ವಿಡಿಯೋ ಇಟ್ ಈಸ್ ಸ್ಪೆಷಲಿ ಡೆಡಿಕೇಟೆಡ್ ಫಾರ್ ಯೋರ್ ಎಂಡ್ಸ್, ಹೇರ್ ಎಂಡ್ಸ್ನ ಕೇರ್ಗೆ. ಸೊ ಅದಕ್ಕೋಸ್ಕರ ಕೂದಲಿನ ಎಂಡ್ಸ್ಗೆ ತುಂಬ ಚೆನ್ನಾಗಿ ಕೇರ್ ಮಾಡಿ. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ದ್ಯಾಟ್. ಸೊ ಕೂದಲಿನ ತುದಿಗೆ ಚೆನ್ನಾಗಿ ನೀವು ಎಷ್ಟು ಮಾಯ್ಶ್ಚರಾಗಿ ಇಟ್ಕೊಳ್ತಿರೋ, ಎಷ್ಟು ಹೈಡ್ರೇಟಾಗಿ ಇಟ್ಕೊಳ್ತಿರೋ ಅಷ್ಟು ನಿಮ್ಮ ಕೂದಲಿನ ತುದಿ ಸಾಫ್ಟಾಗಿರುತ್ತೆ. ಆ್ಯಂಡ್ ಆ ಪೊರ್ಕೆ ಆಗಿ ಆಮೇಲೆ ಆ ಒಂದು ರಫ್ನೆಸ್ ಏನೂ ಇರೋದಿಲ್ಲ. ನಿಮಗೂ ಕೂಡ ನೋಡಿದಾಗ ಇರಿಟೇಟ್ ಆಗೋದಿಲ್ಲ. ಈ ಜಡೆ ಎಲ್ಲ ಹಾಕ್ಬಿಟ್ರಂತೂ ತುಂಬಾ ಒಂಥರ ಚೆನ್ನಾಗಿ ಕಾಣೋದೇ ಇಲ್ಲ. ಸೊ ಫಾಲೋ ದಿಸ್ ಮೆಥಡ್ ಆ್ಯಂಡ್ ನೀಟಾಗಿ ಹೇರ್ನ ಒಂದು ಬನ್ ಹಾಕ್ಕೊಂಡು 1-2 ಗಂಟೆಗಳ ಕಾಲ ಬಿಟ್ಟು ಕೂದಲನ್ನ ವಾಶ್ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ಒಂದು ಒಳ್ಳೆ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ನೀವು ಯೂಸ್ ಮಾಡಿರುವಂಥ ಒಂದು ಎಣ್ಣೆ ಏನಿದೆ ಅದು ಕೋಲ್ಡ್ ಪ್ರೆಸ್ಡ್ ಆರ್ಗ್ಯಾನಿಕ್ ಕ್ಯಾಸ್ಟರ್ ಆಯಿಲೇ ಆಗಿರಬೇಕು. ಆ್ಯಂಡ್ ನೀವು ಯೂಸ್ ಮಾಡುವಂಥ ಯಾವುದೇ ಒಂದು ಎಣ್ಣೆ ಆಗಿರ್ಬೋದು, ಲೈಕ್ ಇನ್ ಕೇಸ್ ಕೋಕೋನಟ್ ಆಯಿಲ್, ಸೆಸಮಿ ಆಯಿಲ್, ಆಲಿವ್ ಆಯಿಲ್, ಆಲ್ಮಂಡ್ ಆಯಿಲ್, ಆದಷ್ಟು ಆರ್ಗ್ಯಾನಿಕ್ ಕೋಲ್ಡ್ ಪ್ರೆಸ್ ಇಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಆರ್ಗ್ಯಾನಿಕ್ ಆಗಿದ್ದರೆ ಒಳ್ಳೆಯದು. ಬಿಕಾಸ್ ಆಗಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋದು. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಈ ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬೈ ಬಾಯ್.